ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಅಣಕಿಸಿದ್ದಾರೆ ಟಿಎಂಸಿಯ ಸಂಸದ ಕಲ್ಯಾಣ್. ಇದನ್ನ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ರಾಹುಲ್ ಗಾಂಧಿ. ಇದನ್ನ ಖಂಡಾತುಂಡವಾಗಿ ಖಂಡಿಸಿದ್ದಾರೆ ಧನ್ಕರ್. ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಅಣಕಿಸಿರೋದು, ಅದ್ರ ಜೊತೆಗೆ ರಾಹುಲ್ ಗಾಂಧಿ ವಿಡಿಯೋ ಮಾಡಿರೋದು, ಇದನ್ನ ನೋಡಿ ಕಿಡಿಕಿಡಿಯಾಗಿದ್ದಾರೆ ಉಪರಾಷ್ಟ್ರಪತಿ ಧನ್ಕರ್. ಉಪರಾಷ್ಟ್ರಪತಿ ಅವರಿಗೆ ಕೊಡುವ ಗೌರವ ಇದೇನಾ? ಅಣಕಿಸುವುದನ್ನ ವಿಡಿಯೋ ಚಿತ್ರೀಕರಿಸಿದ್ದಾರೆ ರಾಹುಲ್ ಗಾಂಧಿ. ಸಂಸದರ ವರ್ತನೆಗೆ ಸಿಡಿಮಿಡಿಯಾಗಿದ್ದಾರೆ ಉಪರಾಷ್ಟ್ರಪತಿ ಧನ್ಕರ್. ಇದು ನಾಚಿಕೆಗೇಡಿನ ವರ್ತನೆ ಅಂತೇಳಿ ಖಂಡಿಸಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧವೂ ಕೂಡ ಧನ್ಕರ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಅಣಕಿಸಿದ್ದಾರೆ ಟಿಎಂಸಿಯ ಸಂಸದ ಕಲ್ಯಾಣ್. ಅಣಕಿಸೋದನ್ನ ವಿಡಿಯೋ ಮಾಡಿದ್ದಾರೆ ರಾಹುಲ್ ಗಾಂಧಿ. ಸಂಸದರ ಈ ವರ್ತನೆಗೆ ಉಪರಾಷ್ಟ್ರಪತಿ ಧನ್ಕರ್ ಸಿಡಿಮಿಡಿಗೊಂಡಿದ್ದಾರೆ. ಇದು ನಾಚಿಕೆಗೇಡಿನ ವರ್ತನೆ ಅಂತ ಹೇಳಿ ಖಂಡಿಸಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧವೂ ಕೂಡ ಧನ್ಕರ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಮೂಲ ಆಗಿದ್ದು ಡಿಸೆಂಬರ್ 13ನೇ ತಾರೀಕು ಏನು ಕಲಾಪ ನಡೀತಾ ಇತ್ತು, ಆಗ ವೀಕ್ಷಕರ ಗ್ಯಾಲರಿಯಲ್ಲಿ ಇದ್ದಂಥ ವ್ಯಕ್ತಿಗಳು ಅಲ್ಲಿ ಜಿಗಿದು ಅದಕ್ಕೆ ಅಮಿತ್ ಶಾ ಅವರು ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತೇಳಿ ಖಂಡಿಸಿದಾಗ ಸುಮಾರು 92 ಜನರನ್ನ ಸಸ್ಪೆಂಡ್ ಮಾಡಿದ್ದು ಈ ಕಲಾಪದ ಅವಧಿಗೆ. ಅದಾದ ನಂತರ ಇದೆಲ್ಲ ಘಟನೆಗಳು ನಡೀತಾ ಇದೆ. ಧನ್ಕರ್ ಅವರ ಜೊತೆಯಲ್ಲಿ ಅಗೌರವವನ್ನು ತೋರಿರೋದು, ರಾಹುಲ್ ಗಾಂಧಿ ವಿಡಿಯೋ ಮಾಡಿರೋದು, ಇದು ಈಗ ಚರ್ಚೆಗೆ ಕಾರಣ ಆಗಿದೆ. ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಅಣಕಿಸಿದ ಟಿಎಂಸಿ ಸಂಸದ ಕಲ್ಯಾಣ್. ರಾಹುಲ್ ಗಾಂಧಿ ವಿಡಿಯೋ ಮಾಡಿರೋದು, ಟಿಎಂಸಿ ಸಂಸದ ಕಲ್ಯಾಣ್ ಉದ್ದಟತನ. ಇಂಥವರು ಸಂಸದರಾಗಿ ಇರಬೇಕಾ? ಉಪರಾಷ್ಟ್ರಪತಿಗೆ ಕೊಡುವ ಕನಿಷ್ಠ ಗೌರವ ನೀವು ಕೊಟ್ಟಿದ್ದೀರಾ? ಇದನ್ನ ಗೌರವ? ಸಂಸದನ ನಡೆ ಪ್ರಜಾಪ್ರಭುತ್ವಕ್ಕೆ ಅಪಮಾನ. ಟಿಎಂಸಿ ಸಂಸದರಿಗೆ ನಾಚಿಕೆ ಆಗಲ್ವಾ ಅಂತೇಳಿ ಇನ್ನುಳಿದಂಥ ಸಂಸದರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಟಿಎಂಸಿ ಸಂಸದರಿಗೆ ನಾಚಿಕೆ ಆಗತ್ತಾ? ಹಿಂಗ್ ಮಾಡಿದಾರಲ್ಲ ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಅಣಕಿಸಿದ್ದು, ರಾಹುಲ್ ಗಾಂಧಿ ಅದನ್ನ ವಿಡಿಯೋ ಮಾಡಿದ್ದು, ಇದೆಲ್ಲವೂ ಕೂಡ ಈಗ ಚರ್ಚೆಗೆ ಕಾರಣ ಆಗಿದೆ. ಗದ್ದಲ, ಕಲಾಪದ ಸಂದರ್ಭದಲ್ಲಿ ಆದಂತ ಗದ್ದಲ, ಅದಾದ ನಂತರ 92 ಜನರನ್ನ ಸಸ್ಪೆಂಡ್ ಮಾಡಿದ್ದು, ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಸಂಸದರನ್ನ ಸಸ್ಪೆಂಡ್ ಮಾಡಿದ್ದು ಓಂ ಬಿರ್ಲಾ ಮತ್ತೆ ಧನ್ಕರ್. ಇದಾದ ನಂತರ ಅವ್ರನ್ನ ಅಣಕಿಸುವ ರೀತಿಯಲ್ಲಿ ಕಲ್ಯಾಣ್ ಅವರು ತಮ್ಮ ನಡೆಯನ್ನ ಪ್ರದರ್ಶಿಸಿದ್ದು, ರಾಹುಲ್ ಗಾಂಧಿ ಅವರು ವಿಡಿಯೋ ಮಾಡಿದ್ದು, ಇದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಧನ್ಕರ್. ಸಹಜವಾಗಿ ಉಪರಾಷ್ಟ್ರಪತಿ ರಾಜ್ಯಸಭೆಯ ಸ್ಪೀಕರ್ ಧನ್ಕರ್ ಅವರಿಗೆ ಕೊಡುವಂತಹ ಒಂದು ಕನಿಷ್ಠ ಗೌರವವನ್ನು ಕೂಡ ಇವರು ಕೊಡಲಿಲ್ಲ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಟಿಎಂಸಿಯ ಸಂಸದ ಕಲ್ಯಾಣ್ ಅವರ ಉದ್ದಟತನ ಇದು. ಇಂಥವರು ಸಂಸದರಾಗಿ ಇರಬೇಕಾ? ಉಪರಾಷ್ಟ್ರಪತಿಗಳಿಗೆ ಕೊಡುವಂಥ ಗೌರವ ಇದೇನಾ? ಸಂಸದನ ನಡೆ ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ, ಸರಿಯಲ್ಲ. ಇದು ಟಿಎಂಸಿ ಸಂಸದನಿಗೆ ನಾಚಿಕೆ ಆಗಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇದು ನಾಚಿಕೆಗೇಡಿನ ವರ್ತನೆ ಅಂತೇಳಿ ಖಂಡಿಸಿದ್ದಾರೆ ಧನ್ಕರ್. ವಿಡಿಯೋ ಚಿತ್ರೀಕರಣ ಮಾಡಿದ್ದು ರಾಹುಲ್ ಗಾಂಧಿ. ಸಂಸದರ ನಡೆ ಇದೇನಾ? ಸಂಸದರ ಬಿಹೇವಿಯರ್ ಇದೇನಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಅಣಕಿಸ್ತಾ ಇರುವಂಥ ಕಲ್ಯಾಣ್, ಟಿಎಂಸಿಯ ಸಂಸದ ಕಲ್ಯಾಣ್, ಅದನ್ನು ರಾಹುಲ್ ಗಾಂಧಿ ವಿಡಿಯೋ ಮಾಡಿರೋದು, ಇದು ಈಗ ಚರ್ಚೆ ಕಾರಣ ಆಗಿದೆ. ಕಲಾಪದ ಸಂದರ್ಭದಲ್ಲಿ ಗದ್ದಲ ಎಬ್ಬಿಸಿದ್ದಕ್ಕಾಗಿ, ಸಸ್ಪೆಂಡ್ ಮಾಡಿದ್ದಕ್ಕಾಗಿ ಒಂದು ಕಡೆಯಲ್ಲಿ ಧನ್ಕರ್ ಅವರನ್ನ ಉಪರಾಷ್ಟ್ರಪತಿಗಳನ್ನೇ ಇಲ್ಲಿ ಅಣಕಿಸುವ ರೀತಿಯಲ್ಲಿ ಬಿಹೇವ್ ಮಾಡಿರೋದು ಎಷ್ಟು ಸರಿ? ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಸೀನಿಯರ್ ಕಲೀಗ್ ನ್ಯೂಸ್ ಡೆಸ್ಕ್ ನಿಂದ ಸ್ಮಿತಾ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸ್ಮಿತಾ, ಉಪರಾಷ್ಟ್ರಪತಿಗಳನ್ನ ಅಣಕಿಸಿರೋದು ಇದು ಸಾಂವಿಧಾನಿಕ ಬಾಹಿರ. ಇದಕ್ಕೆ ಉಪರಾಷ್ಟ್ರಪತಿಗಳು ಏನ್ ಹೇಳಿದ್ದಾರೆ? ಸದ್ಯ ಆ ಘಟನಾವಳಿಗಳೆಲ್ಲ ಹೇಗಿತ್ತು ಸ್ಮಿತಾ? ರಂಜಿತ್, ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪೀಕರ್ ಹುದ್ದೆ ಆಗಿರಬಹುದು, ರಾಷ್ಟ್ರಪತಿಗಳ ಹುದ್ದೆ ಆಗಿರಬಹುದು, ಉಪರಾಷ್ಟ್ರಪತಿಗಳ ಹುದ್ದೆ ಆಗಿರಬಹುದು, ಅದರದೇ ಆದ ಗೌರವ ಮೌಲ್ಯ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೊಡಲೇಬೇಕಾಗತ್ತೆ. ಅದು ರೂಲ್ಸ್. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಂತದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಮುರಿಯೋ ಹಾಗಿಲ್ಲ. ಇವತ್ತು ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ವಿರೋಧ ಪಕ್ಷಗಳ ಸದಸ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು.
ಏನು ಲೋಕಸಭೆಯಲ್ಲಾದ ದಾಳಿ ಅದಾದ ನಂತರದಲ್ಲಿ ಅಮಿತ್ ಶಾ ಅವರು ಅದಕ್ಕೆ ಉತ್ತರ ಕೊಡಬೇಕು ಇತ್ಯಾದಿ ಕಾರಣಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಹಕ್ಕುಗಳು ಕೂಡ ಇದೆ, ರೈಟ್ಸ್ ಇದೆ ಪ್ರತಿಭಟನೆ ಮಾಡಲಿಕ್ಕೆ. ಆದರೆ ಪ್ರತಿಭಟನೆ ನಡೆಸೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಸಾಂವಿಧಾನಿಕ ಹುದ್ದೆಗಳಿಗೆ ಅಗೌರವವನ್ನ ಸೂಚಿಸೋದು ಕಾನೂನು ಬಾಹಿರ. ನೀವೇ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಉಪರಾಷ್ಟ್ರಪತಿ ಧನ್ಕರ್ ಅವರು ಆ ಸ್ಥಳಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಟಿಎಂಸಿ ಸಂಸದ ಕಲ್ಯಾಣ್ ಅವರು ಅಪಹಾಸ್ಯ ಮಾಡಿದ್ದಾರೆ, ಅನುಚಿತ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ದಾರೆ ಉಪರಾಷ್ಟ್ರಪತಿಗಳಿಗೆ. ರಂಜಿತ್, ಸ್ವಲ್ಪ ದಿನಗಳ ಹಿಂದಿನ ವಿಚಾರವನ್ನ ನಾವು ಸ್ಮಿತಾ ಜಸ್ಟ್ ಹೋಲ್ಡ್ ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ರಾಜ್ಯಸಭಾ ಸದಸ್ಯರಾಗಿರುವಂತಹ ಸಂಗಣ್ಣ ಕರಡಿ ಅವರು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ನಾನು ಸಂಗಣ್ಣ ಕರಡಿ ಅಲ್ಲ, ಈರಣ್ಣ ಕಡಾಡಿ ಸರ್ ಈಗ ನಮ್ಮ ಜೊತೆಯಲ್ಲಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕ್ಷಮಿಸಿ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಆರಾಮಿದ್ದೀನಿ. ತಾವು ಆರಾಮಿದ್ದೀರಾ? ಓಕೆ ಸರ್, ಈಗ ತಾವು ಗಮನಿಸ್ತಾ ಇದ್ದೀರಿ ಈ ರೀತಿ ಎಲ್ಲ ಬೆಳವಣಿಗೆಗಳು, ಅದು ಉಪರಾಷ್ಟ್ರಪತಿಗಳನ್ನ ಅಣಕಿಸುವ ರೀತಿಯಲ್ಲಿ ಈ ಸಂಸದರ ವರ್ತನೆಗಳು, ತಾವು ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ತಾವು ಏನ್ ನೋಡಿದ್ರಿ ಆ ಸಂದರ್ಭದಲ್ಲಿ? ನಾನು ಖುದ್ದಾಗಿ ಅದನ್ನ ನೋಡಿದೆ. ಎಸ್ ಎಸ್ ಇಂಥ ಸಂಸದರು ಆಯ್ಕೆಯಾಗಿ ಬರ್ತಾರಲ್ಲ ಅಂತೇಳಿ ನನಗೆ ಬೇಜಾರಾಯ್ತು. ನಿಜ ನಿಜ ನಿಜ. ನಾನು ಬೆಳಿಗ್ಗೆ ನಮ್ಮ ಸಂಸದೀಯ ಪಕ್ಷದ ಸಭೆ ಇತ್ತು, ಬಿಜೆಪಿ ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ಮುಗಿಸ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕೇಂದ್ರದ ರಕ್ಷಣಾ ಸಚಿವರು ಮುಂದೆ ಬರ್ತಾ ಇದ್ರು, ಅವ್ರ ಹಿಂದ್ಗಡೆನೆ ನಾನು ಬರ್ತಾ ಇದ್ದೆ. ಅವಾಗ ವಿರೋಧ ಪಕ್ಷದ ಅನೇಕ ಸಂಸದರು ಗಾಂಧಿ ಪ್ರತಿಮೆ ಹತ್ತಿರ ಪ್ರತಿಭಟನೆ ಮಾಡ್ತಾ ಇದ್ರು. ಅಲ್ಲಿ ಅವ್ರ ವರ್ತನೆ ನಾನು ನೋಡಿದಾಗ ನನಗೆ ಹೇಸಿಗೆ ಅನಿಸ್ತು. ಅಂದ್ರೆ ಅವ್ರು ಏನ್ ಮಾಡಿದ್ರು, ಅಲ್ಲಿ ಬರ್ತಾ ಇರ್ಬೇಕಾದ್ರ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಕ್ಷಣಾ ಸಚಿವರು ಬರ್ತಾ ಇರ್ಬೇಕಾದ್ರೆ ಎದುರುಗಡೆ ಸಿಕ್ಕಂತ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಅವ್ರು ನಮಸ್ಕಾರ ಮಾಡಿದ್ರು. ಅವ್ರು ಅಷ್ಟೇ ಗೌರವಪೂರ್ವಕವಾಗಿ ನಮಸ್ಕಾರ ಮಾಡ್ಬೇಕಾಗಿತ್ತು. ದಾಟಿ ಬರ್ತಾ ಇರ್ಬೇಕಾದ್ರೆ ನೀವು ಬನ್ನಿ ಕುಂತ್ಕೊಳ್ಳಿ ನಮ್ಮ ಧರಣಿಯಲ್ಲಿ ಅಂತ ಹೇಳಿ ಅವ್ರನ್ನ ಕರೀತಾ ಇದ್ರು, ಅಂದ್ರೆ ಆಶೀವಾಗಿ. ಅದಾದ್ಮೇಲೆ ನಾವು ರಾಜ್ಯಸಭೆ ಚೆಂಬರ್ಗೆ ಹೋದಿವಿ. ಚೆಂಬರ್ನಲ್ಲಿ ಕಲಾಪ ಪ್ರಾರಂಭ ಆಯ್ತು. ಇವ್ರು ಮತ್ತೆ ಗಲಾಟೆ ಪ್ರಾರಂಭ ಮಾಡಿದ್ರು, ಸಾಕಷ್ಟು ಬಾರಿ ವಿನಂತಿ ಮಾಡಿದ್ರು. ಆಮೇಲೆ ಸಭೆಯನ್ನ ಮುಂದೂಡಿದ್ರು ಸಭಾಪತಿಗಳು. ಈ ದೇಶದ ರಾಷ್ಟ್ರಪತಿಗಳಿಗೆ ಉಪರಾಷ್ಟ್ರಪತಿಗಳಿಗೆ ಯಾವ ಒಂದು ಗೌರವ ಇದೆ ಅನ್ನುವಂತ ಅರ್ಥ ಸಂಸದರಿಗೆ ಆಗ್ಲಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ಆಗ್ಬೇಕು? ನಾನು ಆ ಕಲಾಪ ಮುಗಿದ ತಕ್ಷಣ ನಾವು ಹೊರಗಡೆ ಬಂದಿವಿ. ಅಂದ್ರೆ ಹೌಸ್ ಅಡ್ಜರ್ನ್ ಆದ ತಕ್ಷಣ ಕಲಾಪ ಮುಂದೆ ಹಾಕಿದ್ರು 12 ಗಂಟೆವರೆಗೆ. ನಾವು ಹೊರಗಡೆ ಬರ್ತಿರ್ಬೇಕಾದ್ರೆ ಮಕರ ದ್ವಾರದಲ್ಲಿ ಇವೆಲ್ಲ ಮೆಟ್ಲ ಮೇಲೆ ಕುಂತು ಬಿಟ್ಟಿದ್ರು ಎಲ್ಲ ಎಂಪಿಗಳು, ವಿರೋಧ ಪಕ್ಷದ ಎಂಪಿಗಳು. ಆಮೇಲೆ ನಾವು ಆ ಪಕ್ಕದಲ್ಲಿ ಮತ್ತೊಂದು ದಾರಿ ಇದೆ, ಆ ದಾರಿಯಿಂದ ನಾವು ಹೊರಗಡೆ ಬಂದ್ವಿ. ನೋಡ್ತೀವಿ ಇವರು ಉಪರಾಷ್ಟ್ರಪತಿಗಳನ್ನ ಅಣಕಿಸುವಂತ ಅವ್ರ ದೈಹಿಕ ಇದನ್ನ ತೋರಿಸ್ತಾ ಇದ್ರು. ಅಂದ್ರೆ ತಮ್ಮ ಶರೀರವನ್ನ ಯಾವ ರೀತಿ ಇದನ್ ಮಾಡ್ತಾರೆ, ಮಾತು ಹೆಂಗೆ ಹೇಳ್ತಾರೆ, ಆ ರೀತಿಯಾದ ಹೇಳಿ ರಾಹುಲ್ ಗಾಂಧಿ ಕೂಡ ಇದ್ರು ಮತ್ತು ಅನೇಕ ಹಿರಿಯ ಸಂಸದರು ಕೂಡ ಇಲ್ಲಿದ್ರು. ಯಾರು ಈ ರೀತಿ ಆಗ್ಬಾರ್ದು ಅಂತ ಯಾರು ತಡಿಲಿಲ್ಲ. ನನ್ಗೆ ಆಶ್ಚರ್ಯ ಆಯ್ತು ಅದ್ ನೋಡಿ. ಅವರು ಬಹಳ ಅನುಕಿಸುವಂತ ಮತ್ತು ಅವಮಾನ ಮಾಡುವಂತ ರೀತಿಯೊಳಗೆ ಅವ್ರು ಮಾಡಿದ್ದಾರೆ. ಹೀಗಾಗಿ ಇವರು ಹೊರಗಡೆ ಮಾಡಿದ್ದಾರೆ, ನೀವು ಮೀಡಿಯಾಕ್ಕೆ ಇದು ಕಂಡಿದೆ. ಒಳಗಡೆ ಯಾವ ರೀತಿ ಮಾಡ್ತಾರ ಅನ್ನೋದು ಕೂಡ ಮೀಡಿಯಾಕ್ಕೆ ಗೊತ್ತಾಗೋದಿಲ್ಲ. ದೂರದರ್ಶನ ಕೇವಲ ಸರ್ಕಾರಿ ಚಾನೆಲ್ಗಳಿಗೆ ಮಾತ್ರ ಅಲ್ಲಿ ಗೊತ್ತಾಗ್ತದೆ, ಮತ್ತು ಪ್ರತಿಭಟನೆಗಳನ್ನ ಈಗ ಹಿಡಿದಿಲ್ಲ ಯಾವುದು ಕ್ಯಾಮ್ರಾ ಅಲ್ಲಿ. ಹೀಗಾಗಿ ಇವತ್ತು ಇಡೀ ದೇಶ ಅವರ ವರ್ತನೆಯನ್ನ ನೋಡಿದೆ. ವಿರೋಧ ಪಕ್ಷಗಳು ಯಾವ ರೀತಿ ನಡ್ಕೊಳ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಆ ರೀತಿಯಾಗಿ ನಡೀತಾ ಇಲ್ಲ. ಸದನವನ್ನು ಕೂಡ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಈಗ ನಾವು ದೇಶ ಯಾವ ರೀತಿ 2047ಕ್ಕೆ ಈ ದೇಶ ಯಾವ ರೀತಿ ಆತ್ಮನಿರ್ಭರ ಆಗ್ಬೇಕನ್ನುವಂತದ್ರ ಕಡೆ ಮತ್ತು ವಿಕಸಿತ ಆಗ್ಬೇಕನ್ನೋದ್ರ ಕಡೆಗೆ ನಮ್ಮ ಪಕ್ಷದ ನಾಯಕರು ಸನ್ಮಾನ್ಯ ಮೋದಿ ಅವರು ಗಮನ ಹರಿಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ಇವರು ಈ ಸರ್ಕಾರವನ್ನ ಯಾವ ರೀತಿ ಪೇಚಿಗಿಳಿಸ್ಬೇಕು, ಯಾವ ರೀತಿ ಇವ್ರನ್ನ ಸರ್ಕಾರ ಕೆಡಬೇಕು ಅನ್ನುವಂಥದ್ದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ದೇಶ ಬೆಳಿಬೇಕನ್ನೋ ಯೋಚನೆ ಇವ್ರಿಗಿಲ್ಲ ಅಂತ ನನಗೆ ಅನಿಸ್ತದೆ ಇವತ್ತಿನ ಈ ಎಲ್ಲಾ ಘಟನಾವಳಿಗಳನ್ನ ನೋಡಿ. ಹೀಗಾಗಿ ಇದು ಅತ್ಯಂತ ಖಂಡನೀಯ. ಈ ನಾಗರಿಕ ಸಮಾಜದಲ್ಲಿ ಯಾರೇ ಇರಲಿ, ಇಂಥ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಈ ರೀತಿ ಅವಮಾನ ಮಾಡ್ತಾರಂತಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅದನ್ನ ನೋಡಿದ್ದಾರೆ. ಬಹುಶಃ ಮೊನ್ನೆ ನಡೆದಂತ 5 ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಗೆದ್ದು ಬಂತು. ಹೀಗಾಗಿ ಅವರಿಗೆ ಭ್ರಮನಿರಸನ ಆಗಿದೆ ಅಂತ ನನಗೆ ಅನಿಸ್ತದೆ. ಏನಾಗಿರ್ಬೋದು ಸರ್ ಹಾಗಾದ್ರೆ ಈ ರೀತಿ ಅಣಕಿಸುವ ಮೂಲಕ ಸ್ಪೀಕರ್, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಇವರಿಗೊಂದು ಗೌರವ ಕೊಡಬೇಕಾದದ್ದು ಈ ನೆಲದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬರ ಕರ್ತವ್ಯ. ಜನಪ್ರತಿನಿಧಿಯಾಗಿ ಮಾನ್ಯ ಗೌರವಾನ್ವಿತ ಸ್ಥಾನದಲ್ಲಿರುವಂತ ಇವರು ಹೀಗೆ ಮಾಡುವ ಹಿಂದಿನ ಉದ್ದೇಶ ಏನಾಗಿತ್ತು ಸರ್? ಇಲ್ಲ, ಅವರಿಗೆ ಅಲ್ಲಿ ಸಭೆಯೊಳಗೆ ಚರ್ಚೆ ಮಾಡ್ಬೇಕನ್ನುವಂತ ಇದಕ್ಕಿಂತ ಗಲಾಟೆ ಮಾಡಿ ನಾವು ಗಮನ ಸೆಳಿಬೇಕನ್ನುವಂಥದ್ದೇ ಜಾಸ್ತಿ ಆಗಿದೆ ಅವರು. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ರಾಷ್ಟ್ರದ ಅತ್ಯುನ್ನತ ಸ್ಥಾನ ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಇದಕ್ಕಿಂತ ದೊಡ್ಡ ಸ್ಥಾನ ಯಾವುದೂ ಇಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ. ಹೀಗಾಗಿ ಅಲ್ಲಿ ಬಂದು
ಒಟ್ಟು ವ್ಯವಸ್ಥೆ ಬಗ್ಗೆ ಚರ್ಚೆ ಆಗ್ಬೇಕಂತ ಸಂದರ್ಭದಲ್ಲಿ ಉಳಿದಂತ ಸದಸ್ಯರ ಹಕ್ಕನ್ನು ಕೂಡ ಇವರು ಕಸ್ಕೊಳ್ತಾ ಇದ್ದಾರೆ. ಉದಾಹರಣೆ, ನಾನು ಇವತ್ತು 0 ಅವರ್ನಲ್ಲಿ ಶೂನ್ಯ ಕಾಲದಲ್ಲಿ ರಾಜ್ಯದ ಬರಗಾಲಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಮಾತಾಡ್ಬೇಕಾಗಿತ್ತು. ನನ್ನ ಹೆಸರು ಕೂಡ ಸಿಲೆಕ್ಟ್ ಆಗಿತ್ತು. ಇವ್ರು ಈ ರೀತಿ ಗಲಾಟೆ ಮಾಡಿದ್ರಿಂದ ಶೂನ್ಯ ಅವಧಿಯನ್ನ ಮುಂದೆ ಹಾಕಿದ್ರು 12 ಗಂಟೆವರೆಗೆ. ನನ್ನ ಹೆಸರು ಹೋಯ್ತು. ಇನ್ನು ನಾಳೆ ಟ್ರೈ ಮಾಡ್ಬೇಕು ನಾನು. ಅಂದ್ರೆ ಯಾವ ವಿಷಯದ ಬಗ್ಗೆ ಆ ವೇದಿಕೆ ಮೇಲೆ ಚರ್ಚೆ ಆಗ್ಬೇಕು, ಜನರ ನೋವು ನಲಿವಿಗೆ ನಾವು ಸ್ಪಂದನೆ ಮಾಡ್ಬೇಕು, ಅದನ್ನ ಬಿಟ್ಟು ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಈ ಸದನದ ಕಲಾಪವನ್ನ ಹಾಳು ಮಾಡತಕ್ಕಂತ ಮತ್ತು ದೇಶದ ಪ್ರಜೆಗಳಿಗೆ ನೀವೇನು ಸಂದೇಶ ಕೊಡ್ತೀರಿ ಅನ್ನೋದನ್ನ ಕೇಳ್ಬೇಕಾಗ್ತದೆ ಇವತ್ತು ವಿರೋಧ ಪಕ್ಷದ ಸಂಸದರಿಗೆ. ಈ ರೀತಿ ಬಹಳ ಒಂದು ಕೆಟ್ಟ ವರ್ತನೆಯನ್ನು ಅವ್ರು ಮಾಡಿದ್ದಾರೆ. ಸದನದ ಒಳಗೂ ಕೂಡ ಇದೇ ರೀತಿ ನಡೆದಿದ್ರಿಂದ ಅನೇಕ ಜನ ಇವತ್ತು ಸಸ್ಪೆಂಡ್ ಆಗಿರುವಂತದನ್ನ ತಾವು ನೋಡಿದಿರಿ, ಅಮಾನತ್ ಮಾಡಿದ್ದಾರೆ ಅವರಿಗೆ. ಇದು ಕೇವಲ ಉಪರಾಷ್ಟ್ರಪತಿಗಳನ್ನ ಅಣಕಿಸಿದ್ದಲ್ಲ, ಇಡೀ ದೇಶದ 145 ಕೋಟಿ ಜನರ ಸಾರ್ವಭೌಮತೆಯನ್ನ ಅಣಕಿಸಿದ ರೀತಿ ಇದು ಕಾಣಿಸುತ್ತೆ ಸರ್. ನಿಶ್ಚಿತವಾಗಿ ಇಡೀ ವ್ಯವಸ್ಥೆಯನ್ನ ಅವ್ರು ಅಣಕಿಸಿದಾಗೆ. ನಾವು ಯಾವ ಒಂದು ವ್ಯವಸ್ಥೆಯೊಳಗೆ ಮುಂದುವರಿಬೇಕಂತ ಹೇಳಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ಯಾವ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ, ಆ ವ್ಯವಸ್ಥೆಯನ್ನ ನೀವೆಲ್ಲ ಗಾಳಿಗೆ ತೂರಿ ನಿಮಗೆ ಬೇಕಾದಂಗ ಸದನ ನಡಿಬೇಕನ್ನೋದು ನೀವು ಬಯಸ್ತೀರಾದ್ರೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯ ಗಮನದಲ್ಲಿಟ್ಟುಕೊಂಡಿದ್ದೀರಿ, ರಾಜ್ಯದ ದೇಶದ ಹಿತಾಸಕ್ತಿ ನಿಮ್ ಗಮನದಲ್ಲಿ ಇಲ್ಲ ಅಂತ ಅರ್ಥ. ಖಂಡಿತವಾಗ್ಲೂ ಕೂಡ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತನಾಡಿದ್ದಕ್ಕೆ. ಸಸ್ಪೆಂಡ್ ಆದ ಸಂಸದರ ಸಂಖ್ಯೆ 140ಕ್ಕೆ ಏರಿಕೆಯಾಗಿದೆ. ಗದ್ದಲ ಮಾಡಿದಂತಹ ಸಂಸದರು ಕಲಾಪದಲ್ಲಿ ಗದ್ದಲ ಮಾಡಿದ್ದು ಮತ್ತೆ ಈ ರೀತಿಯೆಲ್ಲ ಘಟನೆಗೆ ಸಾಕ್ಷಿಯಾದಂತಹ ಸುಮಾರು 140 ಸಂಸದರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ನಿನ್ನೆವರೆಗೂ 92 ಇತ್ತು. ಲೋಕಸಭೆಯ 94 ಸಂಸದರು ಅಮಾನತಾಗಿದ್ದಾರೆ. ಲೋಕಸಭೆಯ 94 ಸಂಸದರು, ರಾಜ್ಯಸಭೆಯ 46 ಸಂಸದರು ಈವರೆಗೂ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಲೋಕಸಭೆಯ ಕಲಾಪ 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಸಸ್ಪೆಂಡ್ ಆದ ಸಂಸದರ ಸಂಖ್ಯೆ 140ಕ್ಕೆ ಏರಿಕೆ ಆಗಿದೆ. ಲೋಕಸಭೆಯಲ್ಲಿ 94 ಸಂಸದರು ಅಮಾನತಾಗಿದ್ದಾರೆ ಈ ಕಲಾಪದವರೆಗೂ ಕೂಡ. ರಾಜ್ಯಸಭೆಯಲ್ಲಿ 46 ಸಂಸದರು ಈವರೆಗೂ ಸಸ್ಪೆಂಡ್ ಆಗಿದ್ದಾರೆ. ಡಿಸೆಂಬರ್ 13ನೇ ತಾರೀಕು ಆದಂತಹ ಘಟನೆ ಅದನ್ನ ಖಂಡಿಸಿ ಸದನದ ಒಳಗಡೆ ಗದ್ದಲವನ್ನ ಎಬ್ಬಿಸಿದ್ರು. ಹಾಗೆ ಸ್ಪೀಕರ್ ಪೀಠಕ್ಕೆ ಅಗೌರವವನ್ನ ತೋರಿದ್ದು ಈ ಕಾರಣದಿಂದ ಸಸ್ಪೆಂಡ್ ಮಾಡಿದ್ರು 140 ಜನರನ್ನ. ಈಗ 140 ಜನ. ಇದ್ರ ಜೊತೆಗೆ ಲೋಕಸಭೆಯ ಕಲಾಪವನ್ನು 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ.